ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ನ ಅತ್ತೆ ಮನೆ. ಇವಾಗ ಇವ್ರಿಗೊಂದು ದೊಡ್ಡ ತೋಟ ಇದೆ, ಅಲ್ಲಿಗೆ ಹೋಗ್ತಿದ್ದೇವೆ. ನೋಡಿ, ತುಂಬ ಒಂಥರ ತಂಪು ಕೂಲಾಗಿರುವಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ನೋಡಿ, ನೋಡಿ ಕೋಕೋ ಮರ ಕರಿಮೆಣಸು ಅದರದ್ದೆಲ್ಲ ಇದೆ. ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ನೋಡಿ ನೀವು ಎಕ್ಸೈಟ್ ಆಗ್ತೀರಾ. ಕೊಕ್ಕ ಎಲ್ಲ ಉಂಟು, ಕೋಕೋ ಎಲ್ಲಿ ತೋರಿಸಿದ್ದೇನೆ, ಬನ್ನಿ. ಚಿಕ್ಕದೊಂದಾಗಿದೆ, ತುಂಬ ಆಗ್ತಿದೆ. ಇವರು ಯಾರು ತಿನ್ನೋದಿಲ್ಲ, ಇನ್ನೊಂದು ಟೈಮಲ್ಲಿ ತಿಂತಾರಂತೆ, ಮತ್ತು ಅಂಗಡಿಗೆಲ್ಲ ಕೊಡ್ತಾರೆ. ಹೋಗ್ತಾ ಇದ್ದೀನಿ ನೋಡಿ. ಈ ತೋಟ ಇದನ್ನೆಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ. ನಮ್ಮ ಹಳೆ ಕಾಲದಲ್ಲೆಲ್ಲ ಇರ್ತೀವಲ್ವಾ. ನೋಡಿ, ಒಂದು ದೊಡ್ಡ ಬಾವಿ ಇದೆ ಇಲ್ಲಿ. ಥರ ಮೂವಿ ಪಿಕ್ಚರಲ್ಲಿ ಒಂದೊಂದೆಲ್ಲ ಸೀನ್ ಬರುತ್ತೆ ಅಲ್ವಾ, ಆ ಥರ ಇಲ್ಲ, ಆದರೂ ಕೂಡ ನೆನಪಾಗುತ್ತೆ. ಇವಾಗ ರೀಚ್ ಆಗ್ತಿದ್ದೀನಿ ನೋಡಿ ಎಲ್ಲಿಗೆ ಅಂತ. ಏನಲ್ಲಿ ರೀಚ್ ಆದ್ವಿ ಎಲ್ಲಿಗೆ ಅಂತ ನೋಡಿ. ಚೂರು ಕೂಡ ನೀರಿಲ್ಲ, ಬಿಸಿಲಂತೂ ನೋಡಿ ಹೇಗಿದೆ ಅಂತ. ಸೂರ್ಯ ಇದ್ದಾನೆ, ಇನ್ನು ಮುಳುಗಲಿಕ್ಕೆ ಟೈಮ್ ಆಗಲಿಲ್ಲ ಅವನಿಗೆ. ಇದೊಂಥರ ರೋಡ್ ಥರ ಕಾಣ್ತಿದ್ಯಲ್ವಾ. ಇಲ್ಲಿಗೆ ಬರಲಿಕ್ಕೆ ನಾವು ಹೆದರ್ತಿದ್ವಿ, ಯಾಕಂದರೆ ನೀರು ಅಷ್ಟು ಇರಲಿಲ್ಲ, ಆದರೂ ಕೂಡ ಭಯ ಆಗ್ತಿತ್ತು. ಇಲ್ಲಿ ನೋಡಿ, ಇದು ಗೊತ್ತೇ ಆಗಲ್ಲ, ಮಕ್ಕಳೆಲ್ಲ ಅಲ್ಲಿ ಆಟ ಆಡ್ತಿದ್ದಾರೆ. ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಬಂದಿದ್ದೇವೆ. ನೀರಿತ್ತು, ಈ ಕಡೆ ಫುಲ್ಲು ನೀರು, ಈ ಕಡೆ ಬರ್ತಾನೆ ಇರಲಿಲ್ಲ. ಅಲ್ಲಿ ನಿಂತ್ಕೊಂಡು ನಾವು ಬರ್ತಿದ್ವಿ. ಅಲ್ಲಿ ದೂರದಲ್ಲಿ ಕಾಣ್ತಿದ್ದಲ್ಲ, ಅದು ನಮ್ಮ ಅತ್ತೆ, ಅಂದರೆ ನಸೀರ್ ಇದ್ದಾರಲ್ಲ ಅವರ ಅತ್ತೆದು. ನೋಡಿ, ಈಗ ಆ ಕಡೆ ಹೋಗ್ತಿದ್ದೇವೆ. ನಾವು ಯಾಕೆ ಇಲ್ಲಿಗೆ ಬಂದಿದ್ದೇವೆ ಅಂದರೆ, ನಮಗೆ ಮಾವಿನಕಾಯಿ ಇದೆಯಾ ಅಂತ ಇಲ್ಲಿ ಹೇಳಿದ್ರೇನೋ, ಕಾಡು ಮಾವು ಅಂತ, ಕಾಟು ಮಾಂಗಿ ಅಂತ ಹೇಳ್ತಾರೆ ನೋಡಿ. ಅಲ್ಲೆಲ್ಲ ಕೀಳ್ತಿದ್ದಾರೆ ನಮ್ಮ ಅಣ್ಣ. ಮಕ್ಕಳಿಗೆ ತೋರಿಸ್ತೇನೆ, ಒಂದು ನಿಮಿಷ ಬನ್ನಿ. ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಏನೂ ನೀರಿಲ್ಲ. ನನ್ನ ಮಗಳು ಮಲಗಿದ್ದಾಳೆ, ಮಲಗಿದ ಟೈಮ್ ನೋಡ್ಕೊಂಡು ಬಂದೆ. ಹಾಯ್ ಏನು ಮಾಡ್ತಿದ್ದೀರಾ ಮಕ್ಕಳೇ? ವಾಟ್ ಆರ್ ಯು ಡೂಯಿಂಗ್? ಹಸ್ಮು, ವಾಟ್ ಆರ್ ಯು ಡೂಯಿಂಗ್? ಗುಡ್ ದೇರ್. ಫಿಶ್ ಉಂಟು ನೋಡಿ, ಅಲ್ಲಿ ಫಿಶ್ ಇದೆಯಂತೆ. ಸ್ವಲ್ಪ ಚಿಕ್ಕ ಫಿಶ್ ಇದೆ ನೋಡಿ. ಇಲ್ಲಿ ನೋಡಿ ಗ್ಯಾಸ್, ಫಿಶ್ ನೋಡಿ, ಫಿಶ್ ಎಲ್ಲ ಹೊರಗೆ ಬರ್ತಿದೆ ನೋಡಿ. ಫಿಶ್ ಎಲ್ಲ ಹೊರಗೆ ಬಂದಿದೆ ನೋಡಿ. ತುಂಬಾ ಫಿಶ್ ಇದೆ ನೋಡಿ, ಒಂಥರ ಕ್ಯೂಟ್ ಕಾಣ್ತಿದೆ ಅಲ್ವಾ. ಈ ಮಾವಿನಕಾಯಿ ಏನು ನೆಕ್ಕರೆ ಮಾವಿನಕಾಯಿ ಇದೆಯಲ್ವಾ, ಅದು ಆಗೋದು ಇದರಲ್ಲಿ. ಇವತ್ತು ನಾವು ತುಂಬ ತಿಂದಿದ್ದೇವೆ. ಇವಾಗ ಹಣ್ಣಾಗಿದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ತುಂಬ ದಿನ ಟೈಮ್ ಆಗಿತ್ತು ನೆಕ್ಕರೆ ಹಣ್ಣು ತಿಂದೆ ನೋಡಿ. ಒಂಚೂರು ಇಲ್ಲ ನೀರು, ಇದು ನಮಗೆ ನದಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಬತ್ತಿ ಹೋಗಿದೆ. ಈ ಬಿಸಿಲಿಗಂತೂ ಒಂದು ಇರಲಿಕ್ಕೇ ಇಲ್ಲ, ಸ್ವಲ್ಪ ಇದೆ ಅಂತ ಹೇಳ್ಬೋದು ಅಷ್ಟೇ. ನೋಡ್ಬಾ, ಇನ್ನು ಮಾವಿನಕಾಯಿ ಸಿಗುತ್ತಾ? ಮಾವಿನಕಾಯಿಗೆ ಇನ್ನೂ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಎಲ್ಲಿ ಸರ್ಚ್ ಮಾಡಬೇಕು ಅಂತ. ಒಂಥರ ನೋಡಿ, ರೋಡಲ್ಲಿ ಹೋಗ್ತಿದ್ದೇವೆ ಅಂತ ಅನಿಸ್ತಿದೆ ನಮಗೆ, ನದಿಯಲ್ಲಿ ಹೋಗ್ತಿದ್ದೇವೆ ಅಂತ ಅನಿಸ್ಲಿಲ್ಲ. ಈ ಪುಷ್ಪ ಮೂವಿಯಲ್ಲಿ ಎಲ್ಲ ಇದೆಯಲ್ಲ, ಪುಷ್ಪ ಮೂವಿಯೆಲ್ಲ ನೋಡಿರ್ತೀರ ನೀವು, ಅದರಲ್ಲೊಂದು ಸೀನ್ ಇದೆ ರೋಡಲ್ಲಿ ನೋಡಿ. ಮಾವಿನಕಾಯಿದ್ದು, ಮಾವಿನ ಹಣ್ಣಿನ ಮರ ಇಲ್ಲೇನೋ ಬಿದ್ದರೆ ಬೆಳಿಗ್ಗೆ ಬಿದ್ದಿರ್ತದಂತೆ. ಇವಾಗ ಇಲ್ಲ, ನೋಡ್ತಾ ಇದ್ದಾರೆ, ಹೆಕ್ಕೋತಿದ್ದಾರೆ. ಇಲ್ಲ, ಇಲ್ಲಿ ಬೇರೆ ಏನಿಲ್ಲ, 1-2-3 ಸಿಗ್ಬೋದು ಅಷ್ಟೇ. ಮಾವಿನಕಾಯಿ ತೆಗಿಲಿಕ್ಕೆ ಬಂದು ಇಷ್ಟು ಸಿಕ್ಕಿತ್ತು ನೋಡಿ, ಮಾವಿನ ಹಣ್ಣು. ಇಷ್ಟು ಸಿಕ್ಕಿತ್ತು ನೋಡಿ. ಆವಾಗ ಇಲ್ಲಿ ಇಟ್ಟು ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಅಲ್ಲಿ ಎಲ್ಲರೂ ಇದ್ದಾರಲ್ಲ, ಬೆಕ್ಕು ಸತ್ತು ಬಿದ್ದಿದೆ ಅಂತೆ ಪಾಪ. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ವಾ, ಯಾರೋ ಬಂದು ಹೆಸ್ದಿದ್ದ ಇಲ್ಲ ಏನೋ ಆಗಿದ್ದೆ ಅಂತ ಗೊತ್ತಿಲ್ಲ. ದೊಡ್ಡದು, ತುಂಬ ದೊಡ್ಡ ಇದೆ ನೋಡಿ. ಓ ಮೈ ಗಾಡ್, ಪಾಪ. ಇದು ಇದಾಗಿರಬೇಕು, ಸಾಕಿದ್ದು ಬೇಕಾಗಿರಬೇಕು, ಸತ್ತೋಗ್ಬಿಟ್ಟಿದೆ.
ಒಕ್ಕು ಕೈ ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ವಾ, ಇದರ ಒಳಗಡೆ ಇದ್ದು ಏನೋ ಒಂದು ಕಾಯಿ ಮತ್ತು ಹೂ ಇರ್ತದಲ್ವಾ, ಅದನ್ನೆಲ್ಲ ಮಾಡ್ತಾರೆ. ಇದವರು ಏನೋ ಇದು ಮಾಡಿ ಒಣಗಿಸಿ ಎಲ್ಲ ಕೊಡ್ತಾರೆ ಅಂಗಡಿಗೆ. ಇದರಲ್ಲಿ ಆಗ್ತದೆ ನೋಡಿ, ನಮ್ಮ ಮನೆಗೂ ಕೂಡ ಕೊಟ್ಟಿದ್ದರು ಬಿರಿಯಾನಿಗೆ ಹಾಕುವಂಥದ್ದು. ಇಲ್ಲೇ ಇದೆ ನೋಡಿ ಇವರ ಹತ್ರನೇ. ಸ್ಪೆಷಲ್ಲಾಗಿ ಏನೂ ಇಲ್ಲ, ತಮ್ಮನೆಲ್ಲ ಈಗಾಗಲೇ ನೋಡಿರ್ತೀರಾ. ಹೌದು, ನನ್ನ ಫ್ರೆಂಡ್ ಇದ್ದು, ನಮ್ಮ ಟೀಮಲ್ಲಿ ಲಾಸ್ಟ್ ಫ್ರೆಂಡ್ ಇದ್ದು ಬ್ರೈಡ್ ಟು ಬಿ ಫಂಕ್ಷನ್. ಸೊ ಅದಕ್ಕೋಸ್ಕರ ಇವಾಗ ನಾವು ಫ್ರೆಂಡ್ಸ್ ಮೀಟಪ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಿದ್ದೇವೆ. ಫ್ರೆಂಡ್ ಬ್ರದರ್ ಕಾರ್ ಇತ್ತು, ಅದರಲ್ಲಿ ಹೋಗ್ತಿದ್ದೇವೆ. ಎಲ್ಲಿಗೆ ಅಂದರೆ ಏನು ಪುತ್ತೂರಲ್ಲಿ ಒಂದು ಹೊಸದೊಂದು ಆಗಿದೆ, ಕಾಸ್ ಸೆಲೆಬ್ರಿಟಿ ಅಂತ, ಅಲ್ಲೇ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ಇವಾಗ ಹೋಗ್ತಿದ್ದೇವೆ. ಹಾಗೆ ಕೇಕ್ ಕೂಡ ಒಬ್ಬರಲ್ಲಿ ಆರ್ಡ್ರ್ ಮಾಡಿಸಿದ್ವಿ. ಕೇಕ್ ತಗೊಂಡು ಅಲ್ಲಿಂದ ನಾವು ಮತ್ತೆ ನಾವು ನಮ್ಮ ಲೊಕೇಶನ್ಗೆ ಹೊರಟ್ವಿ. ಯಾಕಂದರೆ ನಮ್ಮ ಫ್ರೆಂಡ್ಸೇ ಒಂದು ಟೈಮಲ್ಲಿ ಮೀಟ್ ಆಗೋದಂದರೆ ಎಲ್ಲರೂ ಅಮ್ಮನ ಮನೆಗೆ ಬಂದಾಗ ಮಾತ್ರ, ಅಂದರೆ ತುಂಬ ದೂರ ಇರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ನಾವು ಅಲ್ಲಿ ರೀಚ್ ಆದ್ವಿ ನೋಡಿ, ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ ಒಂದು ಲೊಕೇಶನ್. ಇದೊಂಥರ ಏನು ಹೇಳ್ಬೋದು, ಒಂದೇ ಇದರಲ್ಲಿ 4-5 ಪ್ಲ್ಯಾನ್ ಇವೆಂಟ್ಸ್ ಮಾಡಿದಾಗೆ ಆಗುತ್ತೆ. ಬೇರೆ ಬೇರೆ ಡೆಕೋರನ್ನೆಲ್ಲ ಮಾಡಿದ್ದಾರೆ. ಅದರಲ್ಲಿ ನಾವು ಫಸ್ಟಿಗೆ ಇದನ್ನು ಚೂಸ್ ಮಾಡಿದ್ವಿ, ಮತ್ತು ನಮಗೆ ಇದು ಚೂಸ್ ಆಗಲಿಲ್ಲ. ಯಾಕಂದರೆ ಫೋಟೋ ಅಷ್ಟೊಂದು ಕ್ಲಾರಿಟಿ ಬರಲ್ಲ ಅಂತ ಅನಿಸಿತ್ತು. ಸೊ ಅದಕ್ಕೆ ಇನ್ನೊಂದು ನಾವು ಚೂಸ್ ಮಾಡಿದ್ವಿ. ತುಂಬ ಜನರು ಇಲ್ಲಿ ಮಾಡ್ತಾರೆ, ಮತ್ತು ಜಾಸ್ತಿ ಏನಿಲ್ಲ. ಇಲ್ಲಿ ರೆಂಟ್ ಬಂದುಬಿಟ್ಟು 1500 ಅಷ್ಟೇ, ಮತ್ತು ಹಾರ್ಸಿಗೆ ಡಿಪೆಂಡ್ ಆಗುತ್ತೆ ಅದು. ಸೊ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ವಾ, ತುಂಬ ಖುಷಿ ಆಯಿತು ನಮಗೆ. ಸೊ ಅಲ್ಲಿ ಒಂದು 2 hour ಏನೋ ಇದ್ದು ಆಮೇಲೆ ನಾವು ಮತ್ತೆ ಹೊರಟ್ವಿ. ಅಂದರೆ ನಾವು ಮಧ್ಯಾಹ್ನ ಆಗಿತ್ತು ನಮ್ಮದೆಲ್ಲ ಮುಗಿಯುವಾಗ. ಅಲ್ಲಿಂದ ಮತ್ತೆ ನಮಗೆ ಫುಡ್ ಮಾಡಬೇಕಲ್ವ, ಫುಡ್ ಮಾಡಲಿಕ್ಕೆ ಅಂತ ಅಲ್ಲಿ ಮತ್ತೆ ಬೇರೆ ಪ್ಲೇಸಿಗೆ ಹೋದ್ವಿ, ಏನೋ ಜಾತರೆಗೆ. ಅದು ನಾವು ಆ್ಯಕ್ಚುಲಿ ಒಂದು ಮಾಡಿದ್ದು ಉಪ್ಪಿನಂಗಡಿಯಲ್ಲಿ. ಸೊ ಮಂದಿ ತಿನ್ನಬೇಕು ಅಂತ ಅನಿಸಿತ್ತು. ಸೊ ಅದನ್ನೇ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಾವು ಹೋಟೆಲ್ಗೆ ಹೋಗ್ತಿದ್ದೇವೆ. ಇಷ್ಟೇ, ನಾನು ಜಾಸ್ತಿ ಕ್ಲಿಪ್ ಏನು ಮಾಡಲಿಲ್ಲ. ನಾನು ಕೆಲವೊಬ್ಬರು ನೋಡಿದ್ದಾರೆ ವೀಡಿಯೋಸನ್ನೆಲ್ಲ. ಇವಾಗ ನಾನು ಇದನ್ನು ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಅದು ಯಾರಿಗೂ ಇಷ್ಟನೂ ಆಗೋದಿಲ್ಲ. ಸೊ ಅದಕ್ಕಾಗಿ ಆಮೇಲೆ ಫುಡ್ಡೆಲ್ಲ ಮಾಡಿಕೊಂಡು ಮತ್ತೆ ನಾವು ಹೋದ್ವಿ. ನಾನು ಆ್ಯಕ್ಚುಲಿ ಅಮ್ಮನ ಮನೆಗೆ ಬಂದಿದ್ದಂತ ಹೇಳಿದ್ನಲ್ವ, ಮತ್ತು ನಾನು ರಿಟರ್ನ್ ಅಮ್ಮನ ಮನೆಗೇ. ಆಮೇಲೆ ಮನೆಗೆ ಬಂದ ತಕ್ಷಣ ಅಮ್ಮ ಕೂಡ ರಾತ್ರಿಗೆ ಚಿಕನ್ ಕರಿ, ಎಗ್ ರೈಸ್ ಮತ್ತು ಕಬಾಬೆಲ್ಲ ಮಾಡಿಟ್ಟಿದ್ರು. ಆಮೇಲೆ ಏನು ಗೊತ್ತಾ, ಇವತ್ತು ನಾನು ಹೇಳಿದ್ನಲ್ವ ನಮ್ಮ ಮನೆಯಲ್ಲಿ ಕೋಳಿ ಫಾರಮ್ ಇದೆ ಅಂತ, ಚಿಕನ್ ಇದ್ದು. ಇವತ್ತು ಕೋಳಿ ದೊಡ್ಡದಾಗಿ ಹೋಗಿ ಇವಾಗ ಕೋಳಿ ಮರಿ ಬರ್ತಿದೆ. ಸೊ ರಾತ್ರಿ ಅದಕ್ಕೆಲ್ಲ ರೆಡಿ ಮಾಡಿಡಬೇಕು, ಬೆಳಿಗ್ಗೆ ಬರ್ತದೆ ಅದು ಆ್ಯಕ್ಚುಲಿ. ಇವಾಗ ನಾನು ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಿದ್ದೇನೆ. ಅಪ್ಪ ಹೇಳಿದರು ಪೇಪರ್ ಹಾಕಲಿಕ್ಕೆ ಬಾ ಅಂತ. ಸೊ ನಾನು ತುಂಬ ಲೇಟ್ ನೈಟ್ ಆಗಿತ್ತು. ಸೊ ಇವಾಗ ಅಲ್ಲಿಗೆ ನಾನು ಪೇಪರ್ ಹಾಕ್ಲಿಕ್ಕೆ ಹೋಗ್ತಿದ್ದೇನೆ. ಅವಾಗ ಎಲ್ಲ ಸ್ಕೂಲಿಗೆಲ್ಲ ಹೋಗುವಾಗ ಈ ಪೇಪರಲ್ಲಿ ಸಿನಿದಿಗಂತ ಎಲ್ಲ ಬರ್ತಿತ್ತು, ಅದನ್ನೆಲ್ಲ ತೆಗೆದಿಡ್ತಿದ್ವಿ ನಾವು, ಆ ಪೇಪರ್ಸನ್ನೆಲ್ಲ. ಅಪ್ಪ ಬೈತಿದ್ರು, ಏನು ಮಾಡ್ತಿದ್ದೀರಾ ಅಂತ. ಅದೊಂಥರ ಖುಷಿ ಆಗ್ತಿತ್ತು ನೋಡಿ. ಇವಾಗ ಆಯಿತು ಎಲ್ಲ ಪೇಪರ್ಸನ್ನೆಲ್ಲ ಹಾಕಿ. ಸೊ ಹಾಗೆ ಇದು ನೋಡಿ, ಲೇಸ್ ಚಾಟ್ ಮಾಡ್ತಿದ್ದೇವೆ. ನಾನು ಆ್ಯಕ್ಚುಲಿ ಲೇಸ್ ಚಾಟ್ ತಿಂದಿರಲಿಲ್ಲ, ನೋಡಿದ್ದೇನೆ. ನನಗೆ ನಾನು ಹೋಗಿ ತಿನ್ನಬೇಕು ಅಂತ ಆ ಥರ ಚಾಲೆಂಜ್ ಹಾಕ್ಕೊಂಡಿರಲಿಲ್ಲ. ಇಲ್ಲಾಂದರೆ ಏನಾದರೂ ಮಾಡ್ತೇನೆ. ಬಟ್ ಇವಾಗ ಮನೆಯಲ್ಲೇ ಎಲ್ಲ ಇತ್ತು, ಮಾಡುವ ಅಂತ ಆಯಿತು. ತುಂಬ ಇತ್ತು, ಲೇಸ್ ಪ್ಯಾಕೆಟ್ ತಂದಿದ್ದರು. ಸಿಂಪಲ್ ಆಗಿದ್ದು, ವಿದೌಟ್ ಫೈರ್ ಕುಕಿಂಗ್ ಅಂತ ಹೇಳ್ಬೋದು. ಇವಾಗ ನಮ್ಮಲ್ಲಿ ಚಿಕನ್ ಕೂಡ ರೆಡಿ ಇತ್ತು. ಸೊ ಇವಾಗ ಮಾಡ್ತಿದ್ದೇನೆ ನೋಡಿ. ಒಂಥರ ಚೆನ್ನಾಗಾಗುತ್ತೆ ಇದು ನೋಡಿ. ಏನೆಲ್ಲ ವೆರೈಟಿ ಎಲ್ಲ ಮಾಡ್ತಾರೆ, ಎಲ್ಲನೂ ರೆಡಿ ಮಾಡ್ತಾರೆ. ಹಾಗೆ ತುಂಬ ಚೆನ್ನಾಗಿತ್ತು. ಕಾಫಿಗೆ ಇದರೊಟ್ಟಿಗೆ ಕೂಡಿದೆಲ್ಲ ಮಾಡಿದ್ವಿ. ಚಿಕನ್ ಹಾಕ್ಕೊಂಡಿದ್ದೇನೆ, ಹಾಗೆ ಸ್ವಲ್ಪ ಮೈನೀಸ್, ಇಲ್ಲಾಂದರೆ ಕೆಲವೊಬ್ಬರು ಖಾಲಿ ವೆಜ್ಜಸ್ಸಲ್ಲಿ ಮಾಡ್ತಾರೆ. ಸ್ವಲ್ಪ ಬರ್ಗರ್ ಮೈನೀಸ್ ಇತ್ತು, ಅದನ್ನು ಕೂಡ ಹಾಕಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಅಂದರೆ ದೊಡ್ಡ ಸರ್ಪ್ರೈಸ್ ಏನಲ್ಲ, ಒಂದು ಸ್ಮಾಲ್ ಸರ್ಪ್ರೈಸ್. ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವರಿಗೆ ಅಷ್ಟೇ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಅದು ರಿವೀಲ್ ಮಾಡ್ತೇನೆ. ಅಷ್ಟರವರೆಗೆ ನನ್ನ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು,
ಬಾಯ್.